ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ರು, ಅವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದು ಬಂದಾಗ ನಾನು ಇದ್ದೇನೆ ಅಂತೇಳಿ ಗೊತ್ತಾದ ಮೇಲೆ ಅಲ್ಲಿ ಐಬಿಗೆ ಬರೋಕ್ಕೆ ಹೊರಟರು. ನಾನು ಅಷ್ಟವರೆಗೆ ನಾನು ನಮ್ಮ ಕ್ಯಾಂಪಸ್ಗೆ ಹೋಗಿದ್ದೆ. ಅಲ್ಲಿಗೆ ಬಂದರು. ಬಂದಲ್ಲಿ ಪಾಪ ಊಟನೂ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಹೋದರು. ಇಲ್ಲ ಇಲ್ಲ, ಊಟ ಏನು ಚರ್ಚೆ ಇಲ್ಲ, ಊಟನೇ ಚರ್ಚೆ. ಇಲ್ಲ, ಅದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸಿಕ್ಕಿದಾಗೆಲ್ಲನೂ ನಾವು ಅದನ್ನೇ ಮಾತಾಡ್ತಾ ಇರೋಕೆ ಆಗೋದಿಲ್ಲ. ಯಾವಾಗ ಮಾತಾಡ್ಬೇಕೋ ಅವಾಗ ಖಂಡಿತವಾಗಿ ಮಾತಾಡ್ತೀವಿ. ಮಾತಾಡಲ್ಲ ಅಂತ ಸುಳ್ಳು ಹೇಳೋದಿಲ್ಲ, ಮಾತಾಡ್ತೀವಿ. ಆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಸಂದರ್ಭ ರಾಜಕೀಯ ಮಾತಾಡೋಕೆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಈಗ ಬಂದಿಲ್ಲ. ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಭೇಟಿ ಆಗ್ತಿದ್ದಾರೆ. ಎಲ್ಲಿ ಪದೇ ಪದೇ ಭೇಟಿ ಆದರು? ಈ ಒಂದು ಏನು ಮೂಢ ಹಗರಣ ಕೇಳಿಬಂದ ಸುಮಾರು 4-5 ಸರಿ. ಹೌದು, ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು. ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಲ್ಲಬೇಕು. ನಮ್ಮ ಹಗರಣ ಅಂತೇಳಿ BJP ಅವರು ಏನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಕೂಡ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಭೇಟಿ ಆಗ್ತೀವಿ. ಅದರಲ್ಲಿ ಏನು ತಪ್ಪಿದೆ? ದಲಿತ ಸಿಎಂ ಈ ಥರದ ಅವೆಲ್ಲ ಏನಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತಿದ್ದೇವೆ. ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಾವು ನಿಂತಿದ್ದೇವೆ. ಅದಕ್ಕಾಗಿ ನಾವು ಭೇಟಿ ಆಗ್ದಾಗ ಮಾತಾಡ್ಕೊಳ್ತೀವಿ. ಹೌದಪ್ಪ, ನಾವು ಸರ್ಕಾರದಲ್ಲಿದ್ದರೆ ಹಾಗಾದರೆ ಯಾರೋ ಏನೋ ಹೇಳಿಬಿಟ್ರೆ ನಾವು ಅದನ್ನು ಕೇಳೋಕ್ಕಾಗೋದಿಲ್ಲ. ನಾವು ಕೂಡ ಅದನ್ನು ಸರಿ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅದು ಕೆಲಸ ಮಾಡ್ತೀವಿ. ಇವತ್ತಿನ ಭೇಟಿ ರಹಸ್ಯವಾಗಿದೆ ಅನ್ನೋದು ರಹಸ್ಯ ಏನಿಲ್ಲ. ನೀವೇ ಹೇಳ್ತಾ ಇದ್ದೀರಾ, ನೀವು ಊಟಕ್ಕೆ ಬಂದಿದ್ರು, ತಿಂಡಿಗೆ ಬಂದಿದ್ರು, ರಹಸ್ಯ ಏನ್ ಬಂತು? ಅಲ್ಲ ರೀ, ರಹಸ್ಯ ಏನಪ್ಪ ಬಂತ ಹೇಳಿ. ನಿಮಗೆ ಗೊತ್ತಿಲ್ದಂಗೆ ಇಲ್ಲಲ್ಲ, ನಿಮಗೆ ಗೊತ್ತಿಲ್ದಂಗೆ ಬಂದಿದ್ರೆ ಅದು ರಹಸ್ಯ. ಮೀಡಿಯಾ ಕಣ್ತಪ್ಪಿಸಿ ಬಂದ್ರೆ ರಹಸ್ಯ. ಮೀಡಿಯಾದವ್ರು ಹಿಂದೆ ಬರುತ್ತಾ ಇದ್ರೆ ಅದು ಹೆಂಗೆ ರಹಸ್ಯ ಆಗುತ್ತೆ?